ಗುಟ್ಕಾ ಬ್ಯಾನ್ ಆದೇಶವನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಏನು ದಾವಣಗೆರೆ ಜಿಲ್ಲೆಯಾದ್ಯಂತ ಅಡಿಕೆ ಬೆಳೆಗಾರರ ಒಕ್ಕೂಟದ ವತಿಯಿಂದ ಏನು ಪಾದಯಾತ್ರೆಗೆ ಕರೆ ಕೊಟ್ಟಿರುವಂಥದ್ದು. ಇಂದಿಗೆ ಏನು 2ನೇ ದಿನದ ಪಾದಯಾತ್ರೆಯನ್ನು ಮಾಡ್ತಿದ್ದಾರೆ. ಏನು ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಿಂದ ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಜೊತೆಗೆ ಮಾಜಿ ಶಾಸಕರಾದಂಥ ಬಸವರಾಜ್ ನಾಯಕರು ಇದ್ದಾರೆ, ಮಾತಾಡ್ಸೋಣ. ಸರ್, ಪಾದಯಾತ್ರೆ ಎಲ್ಲಿ ಬಂದಿದೆ, ಏನಿದು ಉದ್ದೇಶ? ನಿನ್ನೆ ನಾವು ತ್ಯಾವಣಗಿ ಗ್ರಾಮದಿಂದ ಪಾದಯಾತ್ರೆಯನ್ನು ಚಾಲನೆಯನ್ನು ಕೊಟ್ವಿ. ತ್ಯಾವಣಗಿ ಗ್ರಾಮದಿಂದ ಬಂದಂಥ ಪಾದಯಾತ್ರೆ ಮಿಯಾಪುರ ತಾಂಡ, ಶಾಗಲಿ ಕ್ಯಾಂಪು, ಶಾಗಲಿ, ಕಂದಗಲ್ಲು, ಮಳಲ್ಕೆರೆ, ಬಾಡದಿಂದ ಅಣಬೇರು, ಶಂಕರನಹಳ್ಳಿಯಿಂದ ಮಾಯಕೊಂಡಕ್ಕೆ ಬಂದು ನಿನ್ನೆ ತಲುಪಿ ಇವತ್ತು ಮಾಯಕೊಂಡದಿಂದ ಮತ್ತೆ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಮಾಯಕೊಂಡದಿಂದ ಈಗ ಬಾವಿಯಾಳು ಮಾರ್ಗವಾಗಿ ಹೊನ್ನಾಯಕನಹಳ್ಳಿ, ನರಗನಹಳ್ಳಿ, ಚಿನ್ನಸಮುದ್ರ, ಗಂಗನಕಟ್ಟೆ ಆ ಮಾರ್ಗವಾಗಿ ಕೊಡಗನೂರು ಕ್ರಾಸಿಂದ ನೇರ್ಲಗಿ, ಸುಲ್ತಾನಿಪುರ, ನೇರ್ಲಗಿ ಮತ್ತು ಆನಗೋಡಿಗೆ ತಲುಪಿ ಅಲ್ಲಿ ವಾಸ್ತವ್ಯವನ್ನು ಮಾಡ್ತೇವೆ. ನಮ್ಮ ಉದ್ದೇಶ ರಾಜ್ಯ ಸರ್ಕಾರ ಅವೈಜ್ಞಾನಿಕವಾಗಿ ಅಡಿಕೆ ಗುಟ್ಕಾ ಬ್ಯಾನನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳುವ ಮುಖೇನ ರಾಜ್ಯದ ಜನರು ಏನು 8-10 ವರ್ಷಗಳ ಕಾಲ ಕಾಪಾಡಿ ಅಡಿಕೆ ತೋಟವನ್ನು ಮಾಡಿಕೊಂಡಿದ್ದಾರೆ, ಅವರೆಲ್ಲರೂ ಕೂಡ ಕಣ್ಣೀರಿನಲ್ಲಿ ಮುಖವನ್ನು ತೊಳಿತಕ್ಕಂಥ ಪರಿಸ್ಥಿತಿಯಲ್ಲಿ ಉದ್ಭವ ಆಗಿದೆ. ರಾಜ್ಯದ ಜನತೆ ಇವತ್ತು ಹಿಡಿ ಶಾಪವನ್ನು ಹಾಕ್ತಾ ಇದೆ. ಸನ್ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಒಂದು ನಿರ್ದೇಶನವನ್ನು ಕೊಡ್ತಾರೆ. ಪಾನ್ ಮಸಾಲ ಬ್ಯಾನ್ ಮಾಡಿದ್ದೇವೆ, ಗುಟ್ಕಾ ಬ್ಯಾನ್ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಮತ್ತೆ ಹಿಂಪಡಿತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಲ್ಲಿ ಖಾದರ್ ಅವರು ಯಾವುದೇ ಕಾರಣಕ್ಕೂ ಹಿಂಪಡೆಯೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇವತ್ತು ಅಡಿಕೆ ಬಾಳೆಗಾರರು ಎಲ್ಲಿ ಹೋಗಬೇಕು? ಸುಮಾರು 8 ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಅಡಿಕೆಯನ್ನು ಬೆಳೆಗೆ ಕರ್ನಾಟಕದಲ್ಲಿದೆ. ಇವತ್ತು 10-12 ಜಿಲ್ಲೆಗಳಲ್ಲಿ ಅಡಿಕೆ ಬೆಳೆಯನ್ನೇ ನಂಬ್ಕೊಂಡಿರ್ತಕ್ಕಂಥ ರೈತರು ಇವತ್ತು ಕಂಗಾಲಾಗಿದ್ದಾರೆ. ಅದಕ್ಕೆ ದಾವಣಗೆರೆ ಜಿಲ್ಲೆಯ ಎಲ್ಲ ಕ್ಷೇತ್ರದಿಂದಲೂ ಕೂಡ ಇವತ್ತು ಹೊನ್ನಾಳಿ ಆಗಿರ್ಬೋದು, ಚನ್ನಗಿರಿ ಆಗಿರ್ಬೋದು, ಮಾಯಕೊಂಡ ಆಗಿರ್ಬೋದು, ಉತ್ತರ, ದಕ್ಷಿಣ, ಜಗಳೂರು, ಹರಿಹರ ಇವೆಲ್ಲ ಭಾಗದಿಂದಲೂ ಕೂಡ ರೈತರು ನಾಳೆ AC ಆಫೀಸ್ ಮುಂದೆ ಧರಣಿಯನ್ನು ಮಾಡ್ತಾ ಇದ್ದೇವೆ. ಧರಣಿ ಮಾಡೋದ್ರ ಜೊತೆಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಗುಟ್ಕಾ ಬ್ಯಾನನ್ನು ಹಿಂಪಡೆಯೋದ್ರ ಜೊತೆಗೆ ರೈತರ ಜೊತೆಗೆ ಸರ್ಕಾರ ಇರಬೇಕು ಅಂತಕ್ಕಂಥದ್ದು ನಮ್ಮ ವಾದ. ಆದರೆ ರೈತರನ್ನು ಕಡೆಗಣಿಸ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ DK ಶಿವಕುಮಾರ್ ಅವರು ಬಂದಾಗಿಂದ ನಡೀತಾ ಇದೆ. ಇದು ಖಂಡನಾರ್ಹ. ಇದಕ್ಕೋಸ್ಕರ ನಾವು ಅವರಿಗೆ ಹಿಡಶಾಪವನ್ನು ಹಾಕಲಿಕ್ಕೂ ಕೂಡ ಸಿದ್ಧರಿದ್ದೇವೆ. ಯಾವ ರೀತಿ ಇದೆ ಸರ್? ಪ್ರತಿಯೊಂದು ಗ್ರಾಮದಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಜನ? ಪ್ರತಿಯೊಂದು ಗ್ರಾಮದಲ್ಲೂ ಈಗ ನೀವು ಬಾವಿ ಹೇಳಕ್ಕೆ ಬಂದರೂ ಕೂಡ 40-50 ಜನ, 100 ಕಾರ್ಯಕರ್ತರು ಅಲ್ಲಿ ಕಾಯ್ತಾರೆ. ನಾವು ಹೋದಂಥ ಸಂದರ್ಭದಲ್ಲಿ ನಮ್ಮನ್ನು ಸ್ವಾಗತವನ್ನು ಮಾಡಿ ಅಲ್ಲಿಂದ ಮುಂದಿನ ಊರಿವರೆಗೂ ಅವರು ಬಂದು ಅಲ್ಲಿಂದ ಮತ್ತೆ ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಿನ್ನೆ ನಾವು ಕಾಲ್ನಡಿಗೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಬಾಳೆಹಣ್ಣು ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ಊಟ ಉಪಚಾರ ಆಗಿರ್ಬೋದು, ಎಲ್ಲವನ್ನು ಕೂಡ ಆಯಾ ಗ್ರಾಮದ ಜನರೇ ನಿಂತು ಮಾಡ್ತಿರ್ತಕ್ಕಂಥದ್ದು ಭಾಳ ಸಂತಸ ತಂದಿದೆ. ನಮ್ಮ ಕಾರ್ಯಕರ್ತರು ಕೂಡ ಭಾಳ ಹುಮ್ಮಸ್ಸಿನಿಂದ ಇದ್ದರು. ನಿನ್ನೆ ಸುಮಾರು 250-300 ಜನ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ವಿ. ಈಗ ಬಾವಿಯಾಳಿಂದ ಮತ್ತೆ ಜನಸಂಖ್ಯೆ ಜಾಸ್ತಿ ಆಗ್ತದೆ. ಗಂಗನಕಟ್ಟೆಯಲ್ಲಿ ಊಟದ ವ್ಯವಸ್ಥೆ ಇದೆ. ಗಂಗನಕಟ್ಟೆ ಊಟ ನಂತರ ಮತ್ತೆ ಪಾದಯಾತ್ರೆಯನ್ನು ಪ್ರಾರಂಭ ಮಾಡ್ತೇವೆ. ಎಲ್ಲ ಕಡೆಗೆ ಅಡಿಕೆ ಬೆಳೆಗಾರರ ಒಕ್ಕೂಟ ಅಂದ್ರೆ ರೈತರೆಲ್ಲ ನೀವು ಬೆಂಬಲ ಕೊಡ್ತಿದ್ದಾರೆ? ಎಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ನೀವು ಮಾಡ್ತಿರ್ತಕ್ಕಂಥದ್ದು ಒಳ್ಳೆ ಕೆಲಸ ಇದೆ. ರಾಜ್ಯದ ಜನ ಕಾಂಗ್ರೆಸ್ ಸರ್ಕಾರವನ್ನು ಕಣಿಸ್ತಾ ಇರ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಇಟ್ಟು ಇವತ್ತು ಎಲ್ಲ ಗ್ರಾಮಗಳಲ್ಲೂ ಕೂಡ ನಮಗೆ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ. ಯಾವ ರೀತಿ ಇದೆ ಸರ್ ರೆಸ್ಪಾನ್ಸ್? ಸರ್, ಈಗ ನಿನ್ನೆ ನಾವು ಏನು ದಾವಣಗೆರೆಯಿಂದ ಸ್ಟಾರ್ಟ್ ಮಾಡಿದ್ವಿ. ಪ್ರತಿಯೊಂದು ಊರಲ್ಲಿ ಗ್ರಾಮದಲ್ಲಿ ಕೂಡ ರೈತರು ಬೆಂಬಲ ಕೊಡ್ತಿದ್ದಾರೆ. ಹೀಗೆ ಮೆಕ್ಕೆಜೋಳ ಕೂಡ ಈ ಸರ್ಕಾರ ಬೆಂಬಲ ಬೆಲೆ ಕೊಳ್ಳಿಲ್ಲ. ಅದನ್ನು ಕೂಡ ನಿನ್ನೆ ರೈತರು ಕೂಡ ಅದ್ರ ಬಗ್ಗೆನೂ ಪ್ರಸ್ತಾವನೆ ಮಾಡಿದರು. ಹೀಗೆ ನಮ್ಮ ಹೋರಾಟ ಹೀಗೆ ಮುಂದುವರಿತಾರೆ. ಈ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಇದು ಏನೋ ಗುಟ್ಕಾ ನಿಷೇಧ ಹಿಂದೆ ತಗೊಂಡಿಲ್ಲಿದ್ರೆ ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಎಲ್ಲ ಕಡೆಗೂ ಅಡಿಕೆ ಬೆಂಬಲಗಾರರು ಬೆಂಬಲ ಕೊಡ್ತಿದ್ದಾರೆ ನಿಮಗೆ? ಸಂಪೂರ್ಣ ಬೆಂಬಲ ಕೊಡ್ತಿದ್ದಾರೆ. ನಮಗೂ ಇಷ್ಟು ಒಂದು ಉತ್ತಮವಾದ ಬೆಂಬಲ ಸಿಗುತ್ತೆ ನಾವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಆದರೆ ಇವತ್ತಿನ ದಿನ, ನಿನ್ನೆ ದಿನ ನಾವು ಪಾದಯಾತ್ರೆ ಮಾಡಿದಾಗ ದೊಡ್ಡ ಗ್ರಾಮಗಳು, ಶಾಗಲೆ ಆಗಿರ್ಬೋದು, ಕಂದಗಲ್ಲಾಗಿರ್ಬೋದು, ಪ್ರತಿಯೊಂದು ಗ್ರಾಮಗಳು ಇಡೀ ಊರೇ ನಮ್ಮ ನಿಂತು ಸ್ವಾಗತ ಮಾಡಿ ಜೊತೆಗೆ ಪಾದಯಾತ್ರೆ ಮಾಡಿ ಊರಿಂದ ಇನ್ನೊಂದು ಊರಿಗೆ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡಿದರು. ಪ್ರತಿಯೊಂದು ಹಳ್ಳಿಗಳಲ್ಲೂ ಒಳ್ಳೆ ವಾತಾವರಣ ಇದೆ. ನೀವು ಭಾಗಿಯಾಗಿದ್ದೀರಾ ಪಾದಯಾತ್ರೆಗೆ? ಹೌದು ಸರ್, ನಾವು ಮಾಡ್ತಾ ಇದ್ದಾರೆ ಅಂತಂದರೆ ಭಾಳ ಜನಕ್ಕೆ ಅಡಿಕೆ ಬೆಳೆ ನಂಬ್ಕೊಂಡಿರೋಂಥವ್ರಿಗೆ ಭಾಳ ಅನ್ಯಾಯ ಆಗುತ್ತೆ ಅಂತಂದೇಳಿ ಈ ಸರ್ಕಾರ, ಭ್ರಷ್ಟ ಸರ್ಕಾರ
ಇದನ್ನ ಹಿಂಪಡೆಯೋವರೆಗೆ ನಾವು ಹೋರಾಟ ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಪಾದಯಾತ್ರೆಯಲ್ಲಿ ನಾವು ಮುಂದುವರಿತೀವಿ ಅಂತ ಹೇಳ್ತೀವಿ. ಮುಂದಿನ ನಿರ್ಧಾರ ಏನು? ಇದಿಷ್ಟು ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಅಡಿಕೆ ಬೆಳೆಗಾರರ ಒಕ್ಕೂಟದಿಂದ ನಡೀತಿರುವಂಥ ಪಾದಯಾತ್ರೆಗಳ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.